ಬೆಂಗಳೂರಿನ ಮಾನವ ಸೇವಾ ಕೇಂದ್ರದ ನಿರ್ಮಾತೃಗಳು ಹಾಗೂ ಆಧ್ಯಾತ್ಮಿಕ ಮಹಾ ತೇಜಸ್ವಿಗಳೂ ಆದಂತಹ ಪರಮ ಪೂಜ್ಯ ಗುರೂಜಿ ವಿಶ್ವನಾಥರವರು ಬೆಂಗಳೂರಿನ ಕೇಂದ್ರ ಕಾರಾಗೃಹದ ಕೈದಿಗಳಿಗೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡಿದರು. ಆ ಕಾರ್ಯಕ್ರಮದ ತುಣುಕು ನೋಟ. ಎಂದು ಕೂಗಿದರೆ ಚಂದ, ಕೂಗಿದರೆ ಚಂದ, ಅಲ್ಲಾ ಅಲ್ಲಾ ಎಂದು ಎಂದು ಕೂಗಿದರೆ ಚಂದ, ಕೂಗಿದರೆ ಚಂದ, ಈಶಾ ಈಶಾ ಎಂದು ಎಂದು ಕರೆದರೆ ಚಂದ, ಕರೆದರೆ ಚಂದ, ಈಶಾ ಚಂದ, ರಾಮಕೃಷ್ಣನ ಭಜಿಸುವುದು ಚಂದ. ಎಲ್ಲರೂ ನಿಮ್ಮ ಹೃದಯ ನಿವಾಸರೇ, ಅಲ್ಲ ಕೂಗಿದರೆ ಚಂದ, ಕೂಗಿದರೆ ಚಂದ, ಯೇಸುವೇ ಎಂದು ಕರೆದರೆ ಚಂದ, ಕರೆದರೆ ಚಂದ, ರಾಮಕೃಷ್ಣನ ಭಜಿಸುವುದು ಚಂದ. ಎಲ್ಲರೂ ನಿಮ್ಮ ಹೃದಯ ನಿವಾಸರೇ, ಹಣ್ಣು ಕಾಯನ್ನು ಅರ್ಪಿಸುವುದು ಚಂದ, ಮೊಂಬತ್ತಿಯನ್ನು ಹಚ್ಚುವುದು ಚಂದ, ಮನಸ್ಸಿನಲ್ಲಿ ಪರಿವರ್ತನೆ ಬಂದರೆ ಅದುವೇ ಸಾರ್ಥಕ. ಮನುಜ ಅದುವೇ ಸಾರ್ಥಕ. ಕಣ್ಣು ಕಾಯನ್ನು ಕೊಟ್ಟರೆ ಚಂದ, ಮೊಂಬತ್ತಿಯನ್ನು ಹಚ್ಚುವುದು ಚಂದ, ಮನಸ್ಸಿನಲ್ಲಿ ಪರಿವರ್ತನೆ ಬಂದರೆ ಅದುವೇ ಸಾರ್ಥಕ. ಮನುಜ ಅದುವೇ ಸಾರ್ಥಕ. ಇಡೀ ಪ್ರಪಂಚ ನಿನ್ನ ದೇಶ, ಇಡೀ ಪ್ರಪಂಚ ನಿನ್ನ ದೇಶ, ಇಡೀ ಮನುಷ್ಯರು ನಿನ್ನ ವೇಷ, ಇಡೀ ಪ್ರಪಂಚ ನಿನ್ನ ದೇಶ, ಇಡೀ ಮನುಷ್ಯರು ನಿನ್ನ ವೇಷ. ವಿಶ್ವನಾಥನು ಹೇಳುವದಿಷ್ಟೇ, ನೀನೇ ಸತ್ಯ, ಮಿತ್ರರೇ ನೀವೇ ಆತ್ಮ. ವಿಶ್ವನಾಥನು ಹೇಳುವದಿಷ್ಟೇ, ನೀನೇ ಸತ್ಯ, ಮಿತ್ರರೇ ನೀವೇ ಆತ್ಮ. ಅರ್ಥ ಆಯ್ತಾ? ಎಲ್ಲರೂ ಎಲ್ಲ ಹುಟ್ಟಿರೋದು ಎಲ್ಲಿಂದನೋ ಬಂದಿದ್ದೀವಿ, ಎಲ್ಲೋ ಹೋಗ್ತೀವಿ. ಉಳಿದ ತನಕ ಇವರಿದ್ದಾರೆ ಅವರಿದ್ದಾರೆ, ಹೋದ ಮೇಲೆ ಅವ್ರು ಹೋದ್ರು ಇವ್ರು ಹೋದ್ರು, ಹುಟ್ಟದಾಗಲೇ ಹೆಸರಿಟ್ಕೊಂಡು ಯಾರು ಬಂದಿದ್ದೀವಿ. ಹೋದಾಗಲೂ
ಹೆಸರು ಹೇಳಿ ನಾವು ಹೇಳ್ತೀವಿ, ಬಟ್ ಅಂತ ಹೆಸರುವಾಸಿ ಆಗಿರ್ತಕ್ಕಂಥ ಮನುಷ್ಯನಾಗಲಿ ದೊಡ್ಡವನಾಗಲಿ ಚಿಕ್ಕವನಾಗಲಿ ಹೋದ್ಮೇಲೆ ಒಂದು ಬೂದಿ ಕೂಡ ಸಿಗಲ್ಲ, ಒಂದು ನರಕ. ಇರುವಷ್ಟು ವರ್ಷಗಳಲ್ಲಿ ಗಾಂಧೀಜಿ ಆಗಲಿ, ಪ್ರಾಫೆಟ್ ಮೊಹಮ್ಮದ್ ಅಂತ ದೊಡ್ಡವರಾಗಲಿ, ಯೇಸು ಆಗಲಿ ಅಂತವರು ಇರುವಷ್ಟು ವರ್ಷಗಳಲ್ಲಿ ಏನು ಮಾಡಿದ್ದಾರೆ, ಎಷ್ಟೊಂದು ಒಳ್ಳೆಯತನವನ್ನು ಹೊರಗಡೆ ಪ್ರಕೃತಿಗೆ ತೋರಿಸಿದ್ದಾರೆ, ಎಷ್ಟೊಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರು ಕೊಂಡಾಡ್ತಾ ಹೋಗ್ತಾರೆ. ಬೇರೆ ಸಾಮಾನ್ಯ ಮನುಷ್ಯರಾಗಲಿ, ಬೇರೆ ದುಶ್ಶಕ್ತಿಗಳಾಗಲಿ ಅವರನ್ನು ಹೊಗಳೋದು ಯಾರಿಲ್ಲ. ಅದರಿಂದ ಪ್ರತಿಯೊಬ್ಬ ಮನುಷ್ಯನು ಇಷ್ಟೇ ವರ್ಷಗಳು ಅಂತ ನಮ್ಮಲ್ಲಿ ಬರ್ತಕ್ಕಂಥ ವರ್ಷಗಳೊಳಗಡೆ ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ನೆನೆದರೇನೆ, ನಾವು ಥಿಂಕ್ ಮಾಡಿದ್ರೇನೆ ಒಳ್ಳೆಯದು ನಾವು ಮಾಡೋಕ್ಕೆ ಸಾಧ್ಯ. ಇಲ್ಲದಿದ್ರೆ ಹೇಗೆ ಮಾಡೋಕ್ಕೆ ಸಾಧ್ಯ ಹೇಳಿ? ಬಾಯಲ್ಲಿ ಒಂದು, ಮನಸ್ಸಲ್ಲಿ ಒಂದು, ಹೊರಗಡೆ ಒಂದು ಅಂತ ಒಂದು ಚಟುವಟಿಕೆಗಳು ತಪ್ಪು. ಅದರಿಂದ ಮನಸ್ಸಿನಲ್ಲಿ ಪರಿವರ್ತನೆ ಬರಬೇಕು ಅಂತ ಹೇಳಿ ಎಲ್ಲರೂ ನಾವು ನಮ್ಮ ಮನಸ್ಸನ್ನು ತಿಳ್ಕೊಂಡು ಪರಿವರ್ತನೆ ಬರಬೇಕು. ಪರಿವರ್ತನೆ ಬಂದರೆ ಊಟ ಸಿಗುತ್ತಾ, ಗಾಡಿ ಸಿಗುತ್ತಾ, ಮನೆ ಸಿಗುತ್ತೆ, ಟ್ರೈ ಮಾಡಿ. ಮನಸ್ಸು ಅನ್ನೋದು ಬಹಳ ಒಂದು ಗೂಢ ಅಂತ ಹೇಳ್ತಾರೆ, ರಹಸ್ಯವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ. ಅದರಲ್ಲಿ ಯಾವಾಗಲೂ ತಳಮಳಗಳು, ಯಾವಾಗಲೂ ತರಂಗಗಳು, ಯಾವಾಗಲೂ ನೆನಪುಗಳು. ಅದನ್ನ ಸರಿ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಒಳ್ಳೆಯದಾಗುತ್ತೆ. ಉದ್ದೇಶ ಅನ್ನೋದು ಒಳಗಡೆ ನನಗೆ ಚೆನ್ನಾಗಿರ್ಲಿಪ್ಪ, ದೇವರೇ ನನ್ನ ಕಾಪಾಡಪ್ಪ, ದೇವರೇ ನನಗೆ ಎಲ್ಲ ಕೊಡಪ್ಪ, ದೇವರನ್ನ ಬೇಡಬೇಡಿ. ಯಾರಿಗೆ ರಾಜರನ್ನ ಬೇಡೋದು, ಯಾರಿಗೆ ಇನ್ನೊಬ್ಬರನ್ನ ಬೇಡೋದು, ಎಲ್ಲ ದೇವರಿಗೆ. ಅದರಿಂದ ದೇವರನ್ನ ಬೇಡಿಕೊಂಡು ನಮ್ಮ ಚಟುವಟಿಕೆಗಳು ತಿಳ್ಕೊಂಡು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಬಾಡುವುದೇ ಬದುಕು, ಇದೆಲ್ಲ ಸುಮ್ಮನೆ ನರಕ. ಅಂತಹ ಒಂದು ಬದುಕಿಗೆ ನಾವು ಹೋಗದೆ ಪರಿವರ್ತನೆ ಮನಸ್ಸೊಳಗಡೆ ಆಗಬೇಕು ಅಂದರೆ ಒಳ್ಳೆಯ ಚಿಂತನೆಗಳು ನಮ್ಮೊಳಗಡೆ ಬರುತ್ತೆ. ಚಿಂತೆ ಯಾವಾಗಲೂ ಒಳ್ಳೆಯದನ್ನು ಮಾಡಬೇಕು. ಇವಾಗೆಲ್ಲ ಎಷ್ಟೊಂದು ತಳಮಳಾಗಿದೆಯಲ್ಲ, ಒಂದು ನಿಮಿಷ ನಿಮ್ಮೊಳಗಡೆ ಮೌನವಾಗಿರಕ್ಕೆ ಸಾಧ್ಯ. ಎಲ್ಲರೂ ಹಿಂದಿಟ್ಟು ಆಮೇಲೆ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಮ್ಮ ಒಳಗಡೆನೆ ನೋಡ್ತಾರೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಇದನ್ನ ನಿಮ್ಮ ಮನಸ್ಸೊಳಗಡೆ ಹೇಳ್ಕೊಳ್ಳಿ, ಅಥವಾ ನಾನು ಹೇಳಿದ ಮೇಲೆ ನೀವು ಹೇಳಿ. ಈ ಶರೀರ, ಈ ದೇಹ ನಾನು ಕಣ್ಣು ಬಿಟ್ಟು ನೋಡಿದ್ರೆ ಮಾತ್ರ ಕಾಣಿಸ್ಬರ್ತದೆ. ಇಡೀ ಲೋಕ ಕೂಡ ನನ್ನ ಎರಡು ಕಣ್ಣು ತೆರೆದಾಗ ಮಾತ್ರ ಕಂಡು ಬರುತ್ತದೆ. ಆದರೆ ಎಷ್ಟೋ ಒಂದು ವಿಷಯಗಳನ್ನ ನೋಡಿದ್ರೆ ಕೂಡ ನಮ್ಮ ಮನಸ್ಸಿನ ಸಹಕಾರ ಇದೆ. ಲೌಕಿಕವಾಗಿ ಲೋಕದಲ್ಲಿ ನೋಡುವ ವಿಷಯಗಳನ್ನ ಗ್ರಹಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನನ್ನ ಮನಸ್ಸು ಯಾವಾಗಲೂ ಒಳ್ಳೆಯದನ್ನೇ ಚಿಂತೆಯನ್ನು ಮಾಡಿದೆ. ಯಾವಾಗಲೂ ನನ್ನ ಸೃಷ್ಟಿಕರ್ತವಾಗಿರ್ತಕ್ಕಂತಹ, ನನ್ನ ಸೃಷ್ಟಿಸುತ್ತಂತಹ ದೇವರನ್ನ ಮತ್ತು ಅವ್ರ ನೆನಪಲ್ಲೇ ನನ್ನ ಮನಸ್ಸನ್ನು ಮೂಡಲಿಲ್ಲ. ನನ್ನ ಬುದ್ಧಿ ಯಾವಾಗಲೂ ವಿವೇಕದಿಂದ ಕೂಡಿ ಒಳ್ಳೆಯದನ್ನೇ ಹುಡುಕಲಿ. ಅದು ಮನಸ್ಸಿಗೆ ಒಳ್ಳೆಯದನ್ನೇ ಹೇಳಿದರೆ ನಮ್ಮ ಎಲ್ಲ ಕ್ರಿಯೆಗಳು ಒಳ್ಳೆಯದಾಗುತ್ತೆ. ಒಳ್ಳೆ ಕ್ರಿಯೆಗಳು ನಾವು ಮಾಡಕ್ಕೆ ಹೋದ್ರೆ ಅದರ ಪ್ರತಿಫಲವಾಗಿ ಒಳ್ಳೆಯದೇ ನಮಗೆ ಸಿಗುತ್ತೆ. ನಾವು ನಿಶ್ಚಿಂತೆಯಿಂದ, ನೆಮ್ಮದಿಯಿಂದ ಒಂದು ಆನಂದ ಬದುಕನ್ನು ಬದುಕಬೇಕು. ಓ ದೇವರೇ, ಅದಕ್ಕೆ ನೀವು ಮಾರ್ಗ ತೋರಿಸಿ. ಈ ಕ್ಷಣದಿಂದ ನಾನು
ಹತ್ತು ಕೇಳ್ಕೊಳ್ತೀನಿ, ನೀವು ನಮಗೆ ಎಲ್ಲ ಸಂತೋಷವನ್ನು ಕೊಟ್ಟು ಎಲ್ಲ ಒಳ್ಳೆಯದನ್ನು ಕೊಟ್ಟು ನಿಮ್ಮ ರಾಜ್ಯಕ್ಕೆ ಕರ್ಕೊಳ್ಳಿ. ಸಮಾಜ ಸೇವಾ ಕಾರ್ಯದಲ್ಲಿ ನಿರತವಾಗಿರುವ ಪರಮಪೂಜ್ಯ ಗುರೂಜಿ ವಿಶ್ವನಾಥರವರು ಕಾರಾಗೃಹ ಕೈದಿಗಳು ಸತ್ಯದ ಪಥದಲ್ಲಿ ಸಾಗುತ್ತಾ ತಮ್ಮ ಬದುಕನ್ನು ಹಸನಗೊಳಿಸಿಕೊಳ್ಳಲಿ ಎಂದು ಮಾರ್ಗದರ್ಶನವನ್ನು ನೀಡುವ ಕಾರ್ಯತತ್ಪರರಾಗಿದ್ದಾರೆ. ಮಾನವ ಸೇವಾ ಕೇಂದ್ರದ ನಿಷ್ಕಲ್ಮಶ ಈ ಪ್ರಯತ್ನ ಮಾನವ ಜನಾಂಗದ ಅಭ್ಯುದಯಕ್ಕಾಗಿ.